ಫ್ರೆಂಡ್ಸ್, ನಾನಿವಾಗ ಕೊತ್ತಂಬರಿ ಸೊಪ್ಪಿನ ಚಿಕನ್ನು, ಕೋರಿಯಂಡರ್ ಚಿಕನ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಹಳ್ಳಿ ಸ್ಟೈಲು ಮಾಡುವಂತಹ ಒಂದು ರೆಸಿಪಿ. ಇದನ್ನು ಅವರೆಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಯಾವುದೇ ಸಾರು ಇರಲಿ ಇದನ್ನು ಸೈಡ್ಗೆ 2 ಪೀಸ್ ಹಾಕೋತಾರೆ, ಊಟ ಮಾಡ್ತಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಅವರಲ್ಲಿ ನೋಡಿ ಕಲಿತು ಮಾಡ್ತಿರುವಂತಹ ರೆಸಿಪಿ ಇದು. ಇವಾಗ ನೋಡಿ, ಇದಕ್ಕೆ ಕಡಿಮೆ ಸಾಮಗ್ರಿಗಳು ಮತ್ತು ತುಂಬ ರುಚಿಕರವಾಗಿರ್ತದೆ. ನೀವು ಒಂದ್ಸರಿ ಮಾಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇನು ಎಣ್ಣೆ, ತುಪ್ಪ ಇವೆಲ್ಲನೂ ಸಹ ಸೇರಿಸೋದಿಲ್ಲ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು. ಇನ್ನು 150 ಗ್ರಾಮ್ ಅಷ್ಟಿದೆ ಚಿಕನ್ನು. 1/4 ಕೆ ಜಿಗೆ ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು. ಹಾಗಾಗಿ ನೋಡಿ, ಒಂದು ದಪ್ಪ ಗಾತ್ರದ್ದು ಬೆಳ್ಳುಳ್ಳಿನ ಎಸಳುಗಳನ್ನು ಹಾಕಿದ್ದೀನಿ. ಮತ್ತು ಶುಂಠಿ 2 ಇಂಚಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ. ನಂತರ ಒಂದು 8 ಲವಂಗಗಳನ್ನು ಸೇರಿಸ್ತಾ ಇದ್ದೀನಿ. ಮತ್ತು 1-2 ಇಂಚಷ್ಟು ಚಕ್ಕೆನ ಸೇರಿಸ್ತಾ ಇದ್ದೀನಿ. ನಂತರ ನೋಡಿ, ಹುಣಸೆಹಣ್ಣು, ಒಂದು ಸಣ್ಣ ನಿಂಬೆಹಣ್ಣಷ್ಟು ದಪ್ಪದು ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು ಹಾಕದೆ ಚೆನ್ನಾಗಿರುತ್ತೆ. ನೀವು ಟೊಮೆಟೊ ಎಲ್ಲ ಹಾಕಬೇಡಿ, ನೀರು ಬಿಟ್ಕೊತದೆ. ಹಾಗಾಗಿ ಹುಣಸೆಹಣ್ಣೆ ಹಾಕಿ, ಬೇಕಾದ್ರೆ ಮಾಡಿ ಆದಮೇಲೆ ನಿಂಬೆ ರಸ ಹಾಕಿ ಅದು ತಿರಿಯುವಾಗೆಲ್ಲ ನಿಂಬೆ ರಸ ಹಾಕಬೇಡಿ, ಅದು ಆ ಥರನೇ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡಿ, ಅರ್ಧ ಕೆ ಜಿಗೆ ನಾನು 5 ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ, ಅರ್ಧ ಸ್ಪೂನು. ನಂತರ ನಾನು ನಿಮಗೆ ಖಾರ ತುಂಬ ಬೇಕಾದರೆ ಎಷ್ಟು ಚಿಕನ್ ಮಾಡ್ತೀರಾ ಅದರ ಅನುಸಾರ ಖಾರನ ಸೇರಿಸ್ಕೊಳ್ಳಿ. ಮತ್ತು ನಾನು ನೋಡಿ 1/4 ಸ್ಪೂನಷ್ಟು ಮೆಣಸನ್ನು ಸೇರಿಸಿದ್ದೀನಿ. ನೋಡಿ, ಒಂದು 5-6 ಕಡ್ಡಿ ಇದೆ ಅಷ್ಟೇ. ಇದು ಪುದೀನ ಸೊಪ್ಪು. ಇದು ಪುದೀನ ಸೊಪ್ಪು ಬೇಕಿದ್ದಲ್ಲಿ ಹಾಕಿ, ಇಲ್ಲಾಂದ್ರೆ ಇಲ್ಲ. ಇದು ಹಾಕ್ತಿದ್ರೂ ನಡೆಯುತ್ತೆ. ನಾನು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನಂತರ ಇದು ಕೋರಿಯಂಡರ್ನ ನೀವು ಒಂದು ಕಟ್ಟು ಹಾಕಿದ್ರೂ ನಡೀತದೆ, ಒಟ್ಲಿ ಒಂದು ಇಡೀ ಹಾಕಲೇಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ಇಡೀ ಫುಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಇದಿಷ್ಟು ಸಾಮಗ್ರಿಗಳಿದ್ದರೆ ಸಾಕು, ಕೋರಿಯಂಡರ್ ಚಿಕನ್ ಆರಾಮಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಇವಿಷ್ಟನ್ನು ಸೇರಿಸಿ ಈಗ ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಮಸಾಲೆ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ಅಲ್ಲೋ ಫ್ರೆಂಡ್ಸ್, ನೋಡಿ ಚಿಕನ್ನು 2-3 ಸರಿ ಚೆನ್ನಾಗಿ ತೊಳೆದು, ಉಪ್ಪಾಕಿ ತೊಳೆದು ಇಟ್ಟಿದ್ದೀನಿ. ಇವಾಗ ನಾನು ಬಳಸ್ತೀನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಅದು ಹಾಕ್ತಿರ್ಲಿಲ್ಲ, ಅದು ಹಾಕಲಿಲ್ಲ ಅಂದರೆ ಕಲ್ಲು ಕಚ್ಕೋತದೆ. ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಇವಾಗ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಜಜ್ಜಿನೇ ಹಾಕಿ ಫ್ರೆಂಡ್ಸ್, ಕಟ್ ಮಾಡಿ ಹಾಕಬೇಡಿ. ನಂತರ ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಸೇರಿಸಿದ್ದೀನಿ.
ಉಪ್ಪು ಹಾಕಿದ್ದೀನಿ. ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನು ನೀರು ಹಿಂಗೋಗೋ ತನಕ ಮುಚ್ಚಿಡ್ತೀನಿ. ಅದರಲ್ಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು. ನಂತರ ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಬೆಂದಿದೆ ಅದು ಮುಕ್ಕಾಲು ಭಾಗ. ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತೀನಿ. ಇವಾಗ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲು ಸ್ವಲ್ಪ ಉಪ್ಪು ಹಾಕಿದೆ, ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು 4 ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದು ಕುದಿಬೇಕು. ಇದು ಒಂದು 7 ಮಿನಿಟ್ ಮೀಡಿಯಮ್ ಉರಿನಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ಡ್ರೈ ಆದಮೇಲೆ ಮುಗೀತು ಅಂತ. ಇದಕ್ಕೆ ಕನಿಷ್ಠ 7 ಮಿನಿಟ್ ಬೇಕು. ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಕೊರಿಯಂಡರ್ ಚಿಕನ್ ರೆಡಿ ಆಯಿತು. ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾನು ಆಫ್ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಸಹ ಟ್ರೈ ಮಾಡಿ, ಮಾಡ್ಕೊತೀನಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೊರಿಯಂಡರ್ ಚಿಕನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸೈಡ್ಸು ಮತ್ತು ಕಡಿಮೆಯ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬ ರುಚಿಕರವಾಗಿ ಮಾಡುವಂತಹ ರೆಸಿಪಿ ಇದು. ಹಂಗಾಗಿ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ, ಮಾಡ್ಕೊತೀನಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಹಾಗೆ ಮರೆಯದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.